ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಇತಿಹಾಸದುದ್ದಕ್ಕೂ ನಡೆಸಿದಂತಹ ಕುತಂತ್ರಗಳು ಒಂದಲ್ಲ ಎರಡಲ್ಲ. ಈಗಾಗಲೇ ಭಾರತ ಹಲವು ಸಂದರ್ಭದಲ್ಲಿ ಹಲವು ವಿಚಾರಕ್ಕೆ ಕ್ಷಮಿಸಿದೆ. ಗಡಿ ವಿಚಾರದಿಂದ ಹಿಡಿದು ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವವರೆಗೂ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆ ತೆಗೆಯುತ್ತೆ. ಇದಲ್ಲದೆ ಜಗತ್ತಿಗೆ ಉಗ್ರ ಹುಳುಗಳನ್ನು ಕೊಟ್ಟಂತಹ ಖ್ಯಾತಿ ಪಾಕಿಸ್ತಾನಕ್ಕಿದೆ. ಪ್ರತಿನಿತ್ಯ ಅದೆಷ್ಟೋ ಉಗ್ರ ಹುಳುಗಳು ಅಲ್ಲಿ ಜನಿಸ್ತಿದ್ದಾರೆ. ಭಾರತದ ವಿರುದ್ಧ ಉಗ್ರ ಚಟುವಟಿಕೆಯನ್ನ ನಡೆಸೋದಕ್ಕೆ ಕುಮ್ಮಕ್ಕು ನೀಡ್ತಾ ಇದೆ. ವೀಕ್ಷಕರೇ, ಇವತ್ತು ಭಾರತ ಪ್ರಬಲ ರಾಷ್ಟ್ರವಾಗಿ ಗುರುತಿಸಿಕೊಳ್ಳದೇ ಇದ್ದಿದ್ರೆ ಪಾಕಿಸ್ತಾನದಿಂದ ಭಾರತದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತಾ ಇದ್ವು. ಆದರೆ ಪಾಕಿಸ್ತಾನದ ಆಟಕ್ಕೆ ಬ್ರೇಕ್ ಹಾಕಿದ್ದು ಬೇರಾರು ಅಲ್ಲ, ನರೇಂದ್ರ ಮೋದಿ. ನಮ್ಮ ಸೈನ್ಯದ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ದು ಮಾತ್ರ ಅಲ್ಲ, ಉಗ್ರ ಚಟುವಟಿಕೆಯನ್ನು ನಿಯಂತ್ರಿಸುವುದಕ್ಕೆ ಕಳೆದೊಂದು ದಶಕದಲ್ಲಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಭಾರತದ ಪ್ರಗತಿಯನ್ನ ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳಬಹುದು. ಮೋದಿ ಮೂರನೇ ಅವಧಿಗೆ ಪ್ರಧಾನಿ ಆಗೋದಿಲ್ಲ ಅಂತ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಬಾಲ ಬಿಚ್ಚಿದಂತಹ ಪಾಕಿಸ್ತಾನ ಮೂರನೇ ಅವಧಿಗೆ ಪ್ರಧಾನಿಯಾದ ನಂತರದಲ್ಲಿ ಮತ್ತೆ ಮೋದಿ ಕಾಲು ಹಿಡಿಯೋದಕ್ಕೆ ಮುಂದಾಗಿದೆ. ವಿಧಿ ಇಲ್ಲದೆ ಮತ್ತೆ ಶಾಂತಿ ಬಾವುಟವನ್ನ ಹಾರಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಈಗ ಭಾರತದೊಂದಿಗಿನ ಸಮಸ್ಯೆಗಳ ಕುರಿತಾಗಿ ನಾವು ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನವೇ ಮುಂದೆ ಬರ್ತಾ ಇದೆ. ವೀಕ್ಷಕರೇ, ಈ ಹಿಂದೆಲ್ಲ ಹಲವು ವಿಚಾರಗಳಿಗೆ ಪದೇ ಪದೇ ಖ್ಯಾತೆ ತೆಗೆತಿದ್ದಂತಹ ಪಾಕಿಸ್ತಾನ ಹಂತ ಹಂತವಾಗಿ ತೆಪ್ಪಗಾಗ್ತಾ ಇದೆ. ಇದಕ್ಕೆ ಕಾರಣ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಖಡಕ್ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು. ಈಗ ಮತ್ತೊಂದು ವಿಚಾರದಲ್ಲಿ ಪಾಕಿಸ್ತಾನ ಗಪ್ಚುಪ್ಪಾಗಿದೆ. ಮತ್ತೆ ಪ್ರಧಾನಿ ಮೋದಿ ಇದ್ದ ವಿಮಾನ ಪಾಕಿಸ್ತಾನಕ್ಕೆ ನುಗ್ಗಿದೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಸುಮಾರು 46 ನಿಮಿಷಗಳ ಕಾಲ ಹಾರಾಟವನ್ನು ನಡೆಸಿದೆ. ಈ ಹಿಂದೆ ಪಾಕಿಸ್ತಾನ ಭಾರತಕ್ಕೆ ನಿಷೇಧ ಮಾಡಿದ್ದ ಜಾಗದಲ್ಲೇ ಮೋದಿ ಹಾರಾಟವನ್ನು ನಡೆಸಿದ್ದು ವಿಶೇಷ ಅಂತ ಹೇಳ್ಬೋದು. ಹಾಗಾದ್ರೆ ಅಷ್ಟು ಸುಲಭವಾಗಿ ಮುಚ್ಚಿದ್ದ ವಾಯು ಪ್ರದೇಶವನ್ನ ಭಾರತಕ್ಕಾಗಿ ಬಿಟ್ಟುಕೊಟ್ಟಿದ್ದು ಹೇಗೆ? ಪಾಕಿಗಳ ಸೊಕ್ಕು ಮುರಿತ ಭಾರತ, ಮೋದಿ ಮುಂದೆ ಸೈಲೆಂಟ್ ಆಯ್ತಾ ಪಾಕಿಸ್ತಾನ? ಪಿಒಕೆ ಬಗ್ಗೆ ಭಾರತ ತೆಗೆದುಕೊಂಡಿರುವ ಖಡಕ್ ನಿರ್ಧಾರ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಭಾರತದ ದಾರಿಗೆ ಒಂದಲ್ಲ ಒಂದು ವಿಚಾರದಲ್ಲಿ ಪಾಕಿಸ್ತಾನ ಅಡ್ಡ ಬರುತ್ತಲೇ ಇರುತ್ತೆ. ಆದರೆ ಭಾರತ ಜಾಗತಿಕವಾಗಿ ಪ್ರಬಲವಾಗ್ತಾ ಇದೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ ಪ್ರಗತಿ ಪಾಕಿಸ್ತಾನವನ್ನು ದಂಗುಬಡಿಸಿದೆ. ಹೀಗಾಗಿನೇ ಈ ಹಿಂದೆಲ್ಲ ಭಾರತದೊಂದಿಗಿನ ಸಮಸ್ಯೆಗಳ ಕುರಿತಾಗಿ ಖ್ಯಾತೆ ತೆಗೆಯುತ್ತಿದ್ದ ಪಾಕಿಸ್ತಾನ ಈಗ ಸಂಧಾನಕ್ಕೆ ಸಿದ್ಧವಾಗ್ತಿದೆ. ಕಾಶ್ಮೀರ ವಿಚಾರ ಸೇರಿದಂತೆ ಭಾರತದೊಂದಿಗಿನ ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸುವುದಕ್ಕೆ ಪಾಕಿಸ್ತಾನ ಬಯಸ್ತಿದೆ ಅಂತ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ. ಫೆಬ್ರವರಿ ಮೊದಲ ವಾರದಲ್ಲಿ ಕಾಶ್ಮೀರಿಗಳಿಗೆ ಬೆಂಬಲ ತೋರಿಸುವ ವಾರ್ಷಿಕ ಪಾಕಿಸ್ತಾನಿ ಕಾರ್ಯಕ್ರಮವಾದಂತಹ ಕಾಶ್ಮೀರ ಒಗ್ಗಟ್ಟಿನ ದಿನವನ್ನ ಏರ್ಪಡಿಸಲಾಗಿತ್ತು. ಮುಜಾಫರ್ಬಾದ್ನಲ್ಲಿ ನಡೆದಂತಹ ಪಾಕ್ ಆಕ್ರಮಿತ ಕಾಶ್ಮೀರ ಅಸೆಂಬ್ಲಿಯ ವಿಶೇಷ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಶರೀಫ್ ಅವರು ಈ ರೀತಿಯಾಗಿ ಶಾಂತಿ ಘೋಷಣೆಯನ್ನ ಮಾಡಿದ್ದಾರೆ. ಕಾಶ್ಮೀರ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಬೇಕು ಎಂದು ನಾವು ಬಯಸ್ತೀವಿ. ಭಾರತ 2019 ಆಗಸ್ಟ್ 5ರ ಚಿಂತನೆಯಿಂದ ಹೊರಬಂದು ವಿಶ್ವಸಂಸ್ಥೆಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು, ಜೊತೆಗೆ ಮಾತುಕತೆಯನ್ನು ಪ್ರಾರಂಭಿಸಬೇಕು ಅಂತ ಶರೀಫ್ ಒತ್ತಾಯ ಮಾಡಿದ್ದಾರೆ. ಇದಲ್ಲದೆ ಭಾರತ 370ನೇ ವಿಧಿಯನ್ನು ರದ್ದುಗೊಳಿಸಿದ್ದನ್ನು ಸಹ ಪಾಕ್ನ ಪಿಎಂ ಉಲ್ಲೇಖಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹಳಸಿದ ಸಂಬಂಧಗಳನ್ನು ಸರಿಪಡಿಸುವುದಕ್ಕೆ ಏಕೈಕ ಮಾರ್ಗ ಅಂದರೆ ಅದು ಮಾತುಕತೆ ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳ್ತಿದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ತನ್ನ ನೆರೆಯ ರಾಷ್ಟ್ರ ಭಾರತ ಅನಿವಾರ್ಯ. ಹಲವು ವಿಚಾರಕ್ಕೆ ಭಾರತದ ಮೇಲೆ ಅದು ಅವಲಂಬಿತವಾಗಿದೆ. ಭಾರತವನ್ನ ಎದುರು ಹಾಕೊಂಡ್ರೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿನೇ ಈಗ ಸಂಧಾನಕ್ಕೆ ಪಾಕಿಸ್ತಾನದ ಕಡೆಯಿಂದಲೇ ಮನವಿಗಳು ಬರ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಈ ಹಿಂದೆ ನಿಷೇಧಿಸಿದ್ದ ವಾಯುಮಾರ್ಗವನ್ನ ಭಾರತಕ್ಕಾಗಿ ಬಿಟ್ಟುಕೊಟ್ಟಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದ್ದಂತಹ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಸಂಚರಿಸಿದೆ. ಅದು ಸಹ ಬರೋಬ್ಬರಿ 46 ನಿಮಿಷಗಳ ಕಾಲ. ಯಾವುದೇ ರಾಷ್ಟ್ರದ ವಾಯುಮಾರ್ಗವನ್ನು ಬಳಸಬೇಕು ಅಂದರೆ ಅದಕ್ಕೆ ಅನುಮತಿ ಬೇಕೇ ಬೇಕು. ಈ ಹಿಂದೆ ಇದೇ ವಾಯುಮಾರ್ಗವನ್ನು ಪಾಕಿಸ್ತಾನ ಭಾರತಕ್ಕೆ ನಿಷೇಧಿಸಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತಕ್ಕೆ ಈ ಮಾರ್ಗವನ್ನು ಬಿಟ್ಟುಕೊಡಲೇಬೇಕಾಗಿದೆ. ಅಂತಹ ಅನಿವಾರ್ಯತೆಯೂ ಎದುರಾಗಿದೆ. ಭಾರತದ ವಿಮಾನ ಈ ರೀತಿಯಾಗಿ ಸಂಚರಿಸಬೇಕು ಅನ್ನುವ ನಿರ್ದೇಶನ ಬಂದ ಕೂಡಲೇ ತುಟಿಕ್ ಪಿಟಿಕ್ ಅನ್ನದೇ ಭಾರತದ ಪ್ರಧಾನಿ ಇದ್ದ ವಿಮಾನಕ್ಕೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ ಕಳೆದೊಂದು ವರ್ಷದ ಅವಧಿಯಲ್ಲಿ 2ನೇ ಬಾರಿಗೆ ಮೋದಿ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಸಂಚರಿಸಿದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಯಾಣಿಸುವ ವಿಮಾನ ಇಂಡಿಯಾ-1 ನವದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣಿಸುವ ವೇಳೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸಿ ಸಂಚಾರ ನಡೆಸಿದೆ.
ಅಫ್ಘಾನ್ನ ವಾಯುಪ್ರದೇಶ ಮುಚ್ಚಿದ ಪರಿಣಾಮ ಪಾಕಿಸ್ತಾನದ ವಾಯುಪ್ರದೇಶದ ಗಡಿಯೊಳಗೆ ಹಾರಬೇಕಾಯಿತು. ವರದಿಯ ಪ್ರಕಾರ ಮೋದಿ ಅವರಿದ್ದ ವಿಮಾನ ಪಾಕಿಸ್ತಾನದ ಪ್ರದೇಶಗಳಾದ ಶೇಖ್ಪುರ್, ಹಫೀಜಾಬಾದ್, ಚಕ್ವಾಲ್ ಮತ್ತು ಕೋಹಾಟ್ ಮೂಲಕ ಹಾದು ಹೋಗಿ ಸುಮಾರು 46 ನಿಮಿಷಗಳ ಕಾಲ ಪಾಕಿಸ್ತಾನದ ವಾಯುಪ್ರದೇಶದಲ್ಲಿತ್ತು ಅಂತ ತಿಳಿದು ಬಂದಿದೆ. ವೀಕ್ಷಕರೇ, ಭಾರತದ ಪ್ರಧಾನಿಯವರ ವಿಮಾನ ಪಾಕಿಸ್ತಾನದ ವಾಯುಪ್ರದೇಶವನ್ನು ಬಳಸಿದ್ದು ಇದೇ ಮೊದಲಲ್ಲ. ಇದಕ್ಕೂ ಮೊದಲು ಕಳೆದ ವರ್ಷದಲ್ಲಿ ಅಂದರೆ 2024ರ ಆಗಸ್ಟ್ನಲ್ಲಿ ಇದೇ ರೀತಿಯಲ್ಲಿ ಪಾಕಿಸ್ತಾನದ ಗಡಿಯೊಳಗೆ ಹಾದು ಹೋಗಿತ್ತು. ಉಕ್ರೇನ್ಗೆ ಭೇಟಿ ನೀಡಿದ್ದ ಮೋದಿಯವರು ದೆಹಲಿಗೆ ವಾಪಸ್ಸಾಗುವ ಸಂದರ್ಭದಲ್ಲಿ ಮೋದಿಯವರ ವಿಮಾನ ಪಾಕಿಸ್ತಾನದ ವಾಯುಪ್ರದೇಶವನ್ನು ಬಳಸಿತ್ತು. ಆ ಸಮಯದಲ್ಲೂ ಪ್ರಧಾನಿಯವರ ವಿಮಾನ ಪಾಕಿಸ್ತಾನದ ವಾಯುಪ್ರದೇಶವನ್ನು ಪ್ರವೇಶಿಸಿ 46 ನಿಮಿಷಗಳ ಕಾಲ ಸಂಚಾರವನ್ನು ನಡೆಸಿತ್ತು. ಆಗ ಮೊದಲು ಚಿತ್ರಾಲ್ ಮೂಲಕ ಪಾಕಿಸ್ತಾನವನ್ನು ಪ್ರವೇಶಿಸಿ ಅಮೃತ್ಸರಕ್ಕೆ ಹೋಗುವ ಮೊದಲು ಇಸ್ಲಾಮಾಬಾದ್ ಮತ್ತು ಲಾಹೋರ್ನ ವಾಯು ನಿಯಂತ್ರಣ ವಲಯಗಳ ಮೂಲಕ ಹಾದು ಹೋಗಿತ್ತು. ವೀಕ್ಷಕರೇ, ಅಷ್ಟಕ್ಕೂ ಈ ವಾಯು ಪ್ರದೇಶವನ್ನು ಪಾಕಿಸ್ತಾನ ನಿಷೇಧ ಮಾಡಿತ್ತು. 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತೆ. ಆಗ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಮುಚ್ಚುತ್ತೆ. ಪುಲ್ವಾಮಾ ದಾಳಿಯಲ್ಲಿ 44 ಅರೆ ಸೈನಿಕ ಅಧಿಕಾರಿಗಳು ಸಾವನ್ನಪ್ಪಿದ್ರು. ನಂತರ ಪಾಕಿಸ್ತಾನ ತನ್ನ ವಾಯು ಪ್ರದೇಶದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸಿತ್ತು. ಆದರೆ 2019ರ ಮಾರ್ಚ್ನಲ್ಲಿ ಪಾಕಿಸ್ತಾನ ಈ ನಿರ್ಬಂಧಗಳನ್ನು ತೆಗೆದುಹಾಕುತ್ತೆ. ಈಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಅಷ್ಟಕ್ಕಷ್ಟೇ ಇದೆ. ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜತಾಂತ್ರಿಕ ಉದ್ವಿಗ್ನತೆ ಉಂಟಾಗಿದೆ. ಆಗಸ್ಟ್ 2019ರಲ್ಲಿ ಭಾರತ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ 370 ಮತ್ತು 35A ವಿಧಿಗಳನ್ನು ರದ್ದುಗೊಳಿಸಿತು. ಈ ನಿರ್ಧಾರದ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಹದಗೆಟ್ಟಿದ್ದಾವೆ. ಎರಡೂ ದೇಶಗಳು ತಮ್ಮ ರಾಜತಾಂತ್ರಿಕ ಸಂಬಂಧಗಳನ್ನು ಕೆಳಮಟ್ಟಕ್ಕಿಳಿಸಿ ದ್ವಿಪಕ್ಷೀಯ ವ್ಯಾಪಾರವನ್ನೇ ಸ್ಥಗಿತಗೊಳಿಸಿದ್ದಾವೆ. ಇನ್ನು ಈ ವಾಯು ಪ್ರದೇಶವನ್ನು ಬಳಕೆ ಮಾಡೋ ವಿಚಾರದಲ್ಲೂ ಹಲವು ವಿವಾದಗಳಿದೆ. ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತ ನಡುವೆ ವಾಯು ಪ್ರದೇಶದ ಬಳಕೆಯ ಕುರಿತಾಗಿ ಹಲವು ಚರ್ಚೆಗಳು ಮತ್ತು ವಿವಾದಗಳು ನಡೆದಿದೆ. ಆದರೆ ಪ್ರಧಾನಿ ಮೋದಿಯವರ ಭೇಟಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವಶ್ಯಕತೆಗಳು, ಭೌಗೋಳಿಕ ಮತ್ತು ರಾಜತಾಂತ್ರಿಕ ಗಡಿಗಳನ್ನು ಮೀರುವ ಸಾಧ್ಯತೆಗಳನ್ನು ಎತ್ತಿ ತೋರಿಸಿದೆ. ಆದರೆ ಈಗ ಪಾಕ್ ಪ್ರಧಾನಿ ಸಂಧಾನಕ್ಕೆ ಸಿದ್ಧ ಅಂತ ಹೇಳಿದ್ರೂ ಸಹ ಭಾರತವನ್ನು ಪಾಕಿಸ್ತಾನ ನಿರಂತರವಾಗಿ ವಿರೋಧಿಸ್ತಾ ಬರ್ತಾ ಇದೆ. ಇತ್ತೀಚೆಗಷ್ಟೇ ಪಾಕ್ನ ಮತ್ತೊಂದು ರಾಕ್ಷಸಿ ಕೃತ್ಯವೂ ಕೂಡ ಬಯಲಾಗಿದೆ. ಭಾರತದ ಪರವಾಗಿ ಮಾತನಾಡಿದ್ದಕ್ಕೆ ತನ್ನ ಪ್ರಜೆಗಳ ವಿರುದ್ಧವಾಗಿಯೇ ಸಮರ ಸಾರುವಷ್ಟರ ಮಟ್ಟಿಗೆ ಭಾರತದೊಂದಿಗೆ ಹಗೆತನವನ್ನು ಸಾಧಿಸ್ತಾ ಇದೆ. ನರೇಂದ್ರ ಮೋದಿ ಅವರನ್ನು ಹೊಗಳಿದ್ದ ಪಾಕಿಸ್ತಾನದ ಯೂಟ್ಯೂಬರ್ಗಳ ಮೇಲೆ ಪಾಕಿಸ್ತಾನ ಸೇನೆ ಹಾಗೆ ಅಲ್ಲಿನ ಸರ್ಕಾರ ಸಮರ ಸಾರಿದೆ. ಅದರಲ್ಲೂ ಒಂದಷ್ಟು ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹವಾ ಎಬ್ಬಿಸಿದ್ರು. ಈಗ ಈ 12 ಯೂಟ್ಯೂಬರ್ಸ್ಗಳು ಏಕಾಏಕಿ ನಾಪತ್ತೆಯಾಗಿರುವುದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಇನ್ನು POK ವಿಚಾರದಲ್ಲಿ ಭಾರತ ಈಗ ಖಡಕ್ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿದ್ದು. ಯಾವುದೇ ಬೆಲೆ ತೆತ್ತಾದರೂ ಭಾರತ ಅದನ್ನು ಹಿಂಪಡೆಯುತ್ತೆ ಅಂತ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಶಪಥವನ್ನ ಮಾಡಿದ್ದಾರೆ. ಅಮಿತ್ ಶಾ ಈ ವಿಚಾರದಲ್ಲಿ ಭಾರತೀಯರಿಗೆ ದೊಡ್ಡ ಅಭಯವನ್ನ ನೀಡಿದ್ದಾರೆ. ಭಾರತ ದೇಶ ಮತ್ತು ಅದರ 140 ಕೋಟಿ ಜನರಲ್ಲಿ ಯಾರೊಬ್ಬರು ಭಯಪಡುವಂತಹ ಅಗತ್ಯ ಇಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಮ್ಮದಾಗಿಯೇ ಇರುತ್ತೆ, ಅದನ್ನು ಹಿಂಪಡಿತೀವಿ ಅಂತ ಅಮಿತ್ ಶಾ ಈ ಹಿಂದೆ ಚುನಾವಣಾ ರ್ಯಾಲಿಯ ವೇಳೆ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮೋದಿ ಸರ್ಕಾರ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಸಂಪೂರ್ಣ ಭದ್ರತೆಯನ್ನು ನೀಡುವ ಭರವಸೆಯನ್ನು ಸಹ ನೀಡಿದ್ರು. ಇನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರವನ್ನು ಅಸ್ಥಿರಗೊಳಿಸುವುದಕ್ಕೆ ನೆರೆಯ ದೇಶವಾದ ಪಾಕಿಸ್ತಾನ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಅವರು ದೂಷಿಸಿದ್ದಾರೆ. ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ಹಾಗೆ ದೆಹಲಿಯ ಜನರ ಹೃದಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇದೆ. ಅಲ್ಲದೆ POK ಪ್ರದೇಶವನ್ನ ಭಯೋತ್ಪಾದಕ ಕೇಂದ್ರವಾಗಿ ಬಳಸ್ತಿದೆ ಅಂತ ಆರೋಪಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಗ್ಗೆ ಕಠಿಣವಾದಂತಹ ಕ್ರಮ ಕೈಗೊಳ್ಳೋದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಭಾರತದ ಕುರಿತಾಗಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪ್ರಧಾನಿ ಚೌಧರಿ ಅನ್ವರುಲ್ ಹಕ್ ಅವರ ಹೇಳಿಕೆಯ ವಿರುದ್ಧವೂ ರಾಜನಾಥ್ ಸಿಂಗ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. POK ಇಲ್ಲದೆ ಜಮ್ಮು ಮತ್ತು ಕಾಶ್ಮೀರ ಅಪೂರ್ಣ ಅಂತ ರಾಜನಾಥ್ ಸಿಂಗ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ POK ಪ್ರಧಾನಿ ಭಾರತದ ವಿರುದ್ಧ ಜಿಹಾದ್ಗೆ ಕರೆ ನೀಡಿದ್ರು. ಜಮ್ಮು ಮತ್ತು ಕಾಶ್ಮೀರದಿಂದ ಭಾರತೀಯ ಪಡೆಗಳನ್ನು ಹೊರಹಾಕೋದಕ್ಕೆ ತಮ್ಮ ಸರ್ಕಾರ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುವುದಾಗಿ ಘೋಷಣೆ ಮಾಡಿದ್ರು. ಈಗ ಇದೇ POK ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಳ್ಳೋದಾಗಿ ರಾಜನಾಥ್ ಸಿಂಗ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಭಾರತದ ವಿರುದ್ಧ POKಯಲ್ಲಿನ ಚಟುವಟಿಕೆಗಳು ಪಾಕಿಸ್ತಾನದ ಕುಮ್ಮಕ್ಕಿನಿಂದಲೇ ನಡೀತಿದೆ ಅನ್ನೋದನ್ನ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ಭಾರತ ಕೂಡ POK ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ POK ಭಾರತದ ವಶವಾಗುವುದು ಖಂಡಿತ. ಹಾಗಾದ್ರೆ ವೀಕ್ಷಕರೇ, POK ಭಾರತದ ಕೈವಶವಾಗುವುದಕ್ಕೆ ನೀವೇನಂತೀರಾ?
ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.